ನವೀನ್ ಸುರೇಶ್ ಅವರೇ, ಇಷ್ಟು ವರ್ಷಗಳ ಕಾಲ ಬೇರೆ ಬೇರೆ ಕಾರಣಗಳು ಅಂದ್ರೆ ನಿಮಗೆ ಗೊತ್ತಿದೆ ಏನೇನು ಕಾರಣ, ರಾಜಕೀಯ ಕಾರಣಗಳೇನು, ಸಾಮಾಜಿಕ ಏನು, ಧರ್ಮದ ಕಾರಣ ಏನು, ಎಲ್ಲಾ ಕಾರಣಗಳು ಗೊತ್ತು. ಇದೆಲ್ಲದರ ಆಚೆಗೆ ಒಂದು ವ್ಯವಸ್ಥೆ ಸರಿಯಾಗಿ ದಿಟ್ಟವ ಕ್ರಮ ತಗೊಂಡ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿದೆ. ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸುವ ರೀತಿ ಮತ್ತು ಇದರ ಕುರಿತಾಗಿ ಏನ್ ಆಶಾಭಾವನೆ ಇದೆ ತಮಗೆ? ಏನ್ ನಿರೀಕ್ಷೆ ಮಾಡ್ತಿದ್ದೀರಿ? ಮೊದಲನೇದಾಗಿ ಸರ್ಕಾರ ತೆಗೆದುಕೊಂಡಂತ ಕ್ರಮ ಏನಿದೆ, ವಿಶೇಷ ಕಾರ್ಯಪಡೆ ಏನಿದೆ, ಇದು ಸ್ವಾಗತಾರ್ಹ. ಅಂದ್ರೆ ಒಳ್ಳೆ ಬೆಳವಣಿಗೆ ಇದು. ಅಂದ್ರೆ ಏನೂ ಮಾಡಿಲ್ಲ ಅನ್ನೋದ್ರ ಬದಲಾಗಿ ಏನೋ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಒಂದು ವಿಶ್ವಾಸವನ್ನ ಜನರಿಗೆ ತುಂಬುತ್ತಾ ಇದೆ. ಆದ್ರೆ ಈ ಕಾರ್ಯಪಡೆಯ ಇತಿಮಿತಿಗಳೇನು, ಮತ್ತೆ ಅದರ ವ್ಯಾಪ್ತಿ ಏನು, ಅದರ ವಿಸ್ತಾರತೆ ಏನು ಅನ್ನುವಂಥದ್ದನ್ನ ನಾವು ಇನ್ನಷ್ಟು ನೋಡ್ಬೇಕು. ನಮ್ಗೆ ಕೈಪಿಡಿನೂ ಸಿಕ್ಕಿಲ್ಲ, ಜೊತೆಗೆ ಅದಕ್ಕೇನಾದ್ರೂ ಪ್ರತ್ಯೇಕ ಮ್ಯಾನುವಲ್ ಮಾಡಿದಾರ, ಪೊಲೀಸ್ ಮ್ಯಾನುವಲ್ ಅಲ್ಲದೇನೆ ಪ್ರತ್ಯೇಕ ಮ್ಯಾನುವಲ್ ಇದೆಯಾ ಅನ್ನೋಂತ ನಮ್ಗೆ ಗೊತ್ತಿಲ್ಲ. ಕಾನೂನಂತೂ ಪ್ರತ್ಯೇಕ ಇಲ್ಲ. ಕಾಯ್ದೆ ಮಾಡ್ಕೊಂಡು ಅದಕ್ಕೆ ಇದನ್ನ ಪಡೆಯನ್ನ ಮಾಡಿರುವಂತದ್ದಲ್ಲ. ಅದೇ ಕಾಯ್ದೆ ಅಡಿಯಲ್ಲಿ ಇವರು ಕೆಲಸವನ್ನ ಮಾಡ್ಬೇಕಾಗತ್ತೆ. ಪ್ರತ್ಯೇಕ ಮ್ಯಾನ್ಯುವಲ್ ಏನಾದ್ರು ಮಾಡಿದ್ರೆ ಅದನ್ನ ನಾವು ಗಮನಿಸಬೇಕಾಗತ್ತೆ. ಅದರ ಹೊರತಾಗಿ ಇದು ಕೇವಲ ಕೋಮು ಗಲಭೆಗಳ ನಿಯಂತ್ರಣಕ್ಕೆ ಮಾತ್ರ. ನವೀನ್, ಒಂದ್ ಸೆಕೆಂಡ್. ಈಗ ಗೃಹ ಸಚಿವರು ಮಾತಾಡ್ತಾ ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಆಂಟಿ ನಕ್ಸಲ್ ಫೋರ್ಸ್ ಇತ್ತಲ್ಲ, ಅದನ್ನ ಅಂದ್ರೆ ಅದೀಗ ನಕ್ಸಲ್ ಮುಕ್ತ ಅಂತ ರಾಜ್ಯ ಸರ್ಕಾರವನ್ನ ಘೋಷಣೆ ಮಾಡಿದ್ದಾರೆ. ಅದನ್ನ ರದ್ದು ಮಾಡ್ಬೇಕಿತ್ತು, ಬೇರೆ ಏನಾದ್ರೂ ಮಾಡ್ಬೇಕಿತ್ತು, ಅದನ್ನ ಬೇರೆ ಕಡೆಗೆ ಬಳಸೋ ಬಗ್ಗೆ ನಮ್ಗೆ ಯೋಚನೆ ಇತ್ತು. ಆ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಪಡೆ ರಚಿಸುವಂತ ಯೋಚನೆ ಬಂದಿದ್ದು ನಮ್ಗೆ ಅಂತ ಹೇಳಿದ್ದಾರೆ. ಅಂದ್ರೆ ಅದಕ್ಕೆ ಕೊಟ್ಟಂತ ಸ್ವಾತಂತ್ರ್ಯ ಆಂಟಿ ನಕ್ಸಲ್ ಫೋರ್ಸ್ ಏನಿತ್ತು ಆ ತರದ ಕೆಲಸ ಇರುತ್ತಾ? ಇದ್ರ ಬಗ್ಗೆ ಪ್ರತಿಕ್ರಿಯೆ? ಇಲ್ಲ, ಆಂಟಿ ನಕ್ಸಲ್ ಫೋರ್ಸ್ಗೆ ಸಮನಾಗಿ ಈ ಪಡೆಯನ್ನ ಬಳಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ವಿಶೇಷ ಕಾರ್ಯಪಡೆಯನ್ನ ಆಂಟಿ ನಕ್ಸಲ್ ಫೋರ್ಸ್ ನ ಮಾದರಿಯಲ್ಲಿ ಬಳಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇದು ನಗರದಲ್ಲಿ ಕಾರ್ಯಾಚರಣೆ ಮಾಡುವಂತ ಪಡೆ ಇದು. ಒಂದು. ಎರಡನೇದಾಗಿ ಇದು ತೀರಾ ಗೊಂದಲ ಆಗುತ್ತೆ. ಏನು ಅಂತಂದ್ರೆ, ಈಗ ನಕ್ಸಲ್ರು ಯಾರು ಅನ್ನುವಂಥದ್ದು ಪೊಲೀಸ್ ಇಲಾಖೆಗೆ ಗೊತ್ತಿದೆ, ನಕ್ಸಲ್ರು ಇಂತಿಂತವರು ಅನ್ನುವಂಥದ್ದು ಪೊಲೀಸ್ ಇಲಾಖೆಗೆ ಗೊತ್ತಿದೆ. ನಕ್ಸಲ್ರು ಮತ್ತು ಪೊಲೀಸ್ ಇಲಾಖೆ ANF ಏನಿದೆ ಅದರ ಮಧ್ಯೆ ಗುಂಡಿನ ಚಕಮಕಿ ಆಗುತ್ತೆ, ನೇರವಾದ ಟಾರ್ಗೆಟ್ ಇರುತ್ತೆ, ನಕ್ಸಲ್ರೇ ಟಾರ್ಗೆಟ್ ಆಗಿರ್ತಾರೆ. ಮತ್ತೆ ನಕ್ಸಲ್ರಿಗೆ ಸಪೋರ್ಟ್ ಮಾಡಿರುವಂತ ಯಾರ್ಯಾರಿದ್ದಾರೆ, ಅವರು ಆದಿವಾಸಿಗಳಿರ್ಬೋದು, ಈ ರೀತಿ ಯಾರ್ಯಾರು ಸಪೋರ್ಟ್ ಅನ್ನ ಮಾಡ್ತಾರೆ ಅಂತ ಪೊಲೀಸರಿಗೆ ಡೌಟ್ ಬರುತ್ತೆ, ಅಂತವರನ್ನ ANF ಗುರಿ ಮಾಡಿಕೊಂಡು ಕಾರ್ಯಾಚರಣೆಯನ್ನ ಮಾಡುತ್ತೆ. ಆ ಮನೆಗಳಿಗೆ ಭೇಟಿ ಕೊಡುದು, ಈ ತರ ಮಾಡುತ್ತೆ. ಆದ್ರೆ ಇಲ್ಲಿ ಅದನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ವಿಶೇಷ ಕಾರ್ಯಪಡೆ ಏನಿದೆ ಅದನ್ನ ಕೋಮು ಗಲಭೆಯ ನಿಯಂತ್ರಣಕ್ಕೆ ಅಥವಾ ಕೋಮು ಭಾವನೆಯ ನಿಯಂತ್ರಣಕ್ಕೆ ಅಥವಾ ಕೋಮು ಪ್ರಚೋದನೆಯ ನಿಯಂತ್ರಣಕ್ಕೆ ವಿಶೇಷ ಕಾರ್ಯಪಡೆಯನ್ನ ANF ಮಾದರಿಯಲ್ಲಿ ಬಳಸಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಯಾಕಂತಂದ್ರೆ ಇಲ್ಲಿ ಕೋಮು ಗಲಾಟೆ ಮಾಡುವಂತಹ ಅಥವಾ ಕೋಮು ಪ್ರಚೋದನೆ ಮಾಡುವಂತಹ ಆರೋಪಿಗಳು ಯಾರಿದ್ದಾರೆ, ಅವರಿಗೆ ಸಹಾಯ ಮಾಡುವವರೆಲ್ಲರೂ ಕೂಡ ವಿಧಾನಸಭೆಯಲ್ಲಿ ಇರ್ತಾರೆ, ವಿಧಾನ ಪರಿಷತ್ತಲ್ಲಿ ಇರ್ತಾರೆ, ಸಂಸತ್ತಲ್ಲಿ ಇರ್ತಾರೆ. ಅವರ ಮೇಲೆ ಈ ವಿಶೇಷ ಕಾರ್ಯಪಡೆ ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅವ್ರ ಮೇಲೆ ಗುಂಡಾರ್ಸಕ್ಕಾಗತ್ತಾ? ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಕ್ಕಾಗತ್ತಾ? ಅವ್ರನ್ನ ಇಟ್ಕೊಂಡು ಬಂದು ಅರೆಸ್ಟ್ ಮಾಡಕ್ಕಾಗತ್ತಾ? ಆಗಲ್ಲ. ಮತ್ತೆ ಈ ನೀವು ನಕ್ಸಲ್ ಆಂಟಿ ನಕ್ಸಲ್ ಫೋರ್ಸ್ ಏನಿದೆ, ANF ಏನಿದೆ, ಅದು ಪ್ರಕರಣವನ್ನ ದಾಖಲಿಸುವ ಸಂದರ್ಭದಲ್ಲಿ, ನಕ್ಸಲ್ ಪ್ರಕರಣವನ್ನು ದಾಖಲಿಸುವ ಸಂದರ್ಭದಲ್ಲಿ ವಕೀಲರಿದ್ದಾರೆ. ದಿನೇಶ್ ಹೆಗ್ಡೆ ಒಳಪಾಡಿ ಅವರು ANF ನ ಹಲವಾರು ಪ್ರಕರಣಗಳನ್ನ ನಿರ್ವಹಿಸಿದ್ದಾರೆ, ಹಲವಾರು ಅಮಾಯಕರಿಗೆ ಬಿಡುಗಡೆಯನ್ನ ಕೊಡಿಸಿದ್ದಾರೆ. ಇಲ್ಲಿ UAPA ಅನ್ನು ದಾಖಲು ಮಾಡ್ತಾರೆ, ದೇಶದ್ರೋಹದ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಆದ್ರಿಂದ ಅದಕ್ಕೆ ಯಾರ್ಯಾರು ಬೆಂಬಲ ಕೊಡ್ತಾರೋ ಅವರನ್ನೆಲ್ಲರನ್ನ ಕೂಡ ANF UAPA ಅಡಿಯಲ್ಲಿ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಯಾವುದೇ ಕೋಮು ಗಲಭೆಗಳು ಪ್ರಾರಂಭ ಆಗುವುದಿಲ್ಲ ಅಂತಂದ್ರೆ ಕೋಮು ಪ್ರಚೋದನೆಯಿಂದ ಪ್ರಾರಂಭ ಆಗುತ್ತೆ. ಆದ್ರೆ ಪ್ರತಿಯೊಬ್ಬ ಬಹುಸಂಖ್ಯಾತನ ಮನಸ್ಸಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಅಥವಾ ಒಂದು ಜನಾಂಗದ ವಿರುದ್ಧ, ಒಂದು ಧರ್ಮದ ವಿರುದ್ಧ, ಒಂದು ಭಾಷೆಯ ವಿರುದ್ಧ ಒಂದು ಅಸಹನೆಯನ್ನ ಮೊದಲು ಮೂಡಿಸ್ತಾರೆ. ಆ ರೀತಿ ಅಸಹನೆಯನ್ನ ಮೂಡಿಸಿದ ಬಳಿಕ ಕೋಮು ಗಲಭೆಯನ್ನ ಪ್ರಾರಂಭವನ್ನ ಮಾಡ್ತಾರೆ. ಇಲ್ಲಿ ಈ ಅಸಹನೆಯನ್ನ ಮೂಡಿಸಿದವರು ಯಾರು, ಈ ರೀತಿಯ ಕೋಮು ಪ್ರಚೋದನೆಯನ್ನ ಮಾಡಿದವರು ಯಾರು, ಅವ್ರ ಮೇಲೆ ಕೋಮು ಗಲಭೆಗಳಾದಂತಹ ಸಂದರ್ಭದಲ್ಲಿ ಶಿಕ್ಷಣಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಆಗತ್ತಾ? ಆಗಲ್ಲ. ಒಂದು ವೇಳೆ ಹಾಕಿದ್ರು ಕೂಡ ನ್ಯಾಯಾಲಯದಲ್ಲಿ ಅದು ನಿಲ್ಲಲ್ಲ. ಆದ್ರೆ ANF ನ ಮಾದರಿಯೇ ಬೇರೆ. ANF ಅಲ್ಲಿ ಪ್ರಕರಣ ದಾಖಲಿಸುವಂತದ್ದು UAPA ಆಧಾರದಲ್ಲಿ, ದೇಶದ್ರೋಹದ ಆಧಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯಗಳು, ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ಗೆ ಸಂಬಂಧಪಟ್ಟ ಸಾಕ್ಷಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ UAPA ಕಾಯ್ದೆಯಲ್ಲಿ ಅವರಿಗೆ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಅಥವಾ ಅವರಿಗೆ ಜಾಮೀನು ಶಿಕ್ಷೆ ಆಗದಿದ್ರು ಕೂಡ ಜಾಮೀನಂತೂ ತಕ್ಷಣಕ್ಕೆ ಸಿಗಲ್ಲ. ಆದ್ರಿಂದ ANF ಮಾದರಿಯಲ್ಲಿ ಈ ಕಾರ್ಯಪಡೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು. ಈಗ ವಿಶೇಷ ಕಾರ್ಯಪಡೆಯಿಂದ ಪೊಲೀಸ್ ಈ ರೀತಿಯ ಕಾರ್ಯಾಚರಣೆಯಿಂದ ಹಿಂದೂ ಅಥವಾ ಮುಸ್ಲಿಂ ಗಲಾಟೆ ಏನಿದೆ, ಹಿಂದೂ ಮುಸ್ಲಿಂ ಗಲಾಟೆಗಳಿಂದ ಅದನ್ನ ನಿಲ್ಸಕ್ ಸಾಧ್ಯ ಆಗ್ಬೋದು ಆ ಕ್ಷಣದಲ್ಲಿ.
ಅಂದ್ರೆ ಈ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನುವಂಥದ್ದು ಬೇರೆ ಕಡೆಯಿಂದ ಬರೋ ಬದಲಿಗೆ ಆ ಗಲಭೆಯನ್ನ ಆ ತಕ್ಷಣಕ್ಕೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ಬೋದು. ಆದ್ರೆ ಇದರಿಂದಾಗಿ ದಿನೇಶ್ ಶೆಟ್ಟಿ ಹೊಳೆಪಾಡಿ ಅವರು ಹೇಳಿದಾಗೆ ಮಾನವ ಹಕ್ಕುಗಳ ಉಲ್ಲಂಘನೆಗಳು ಕೂಡ ಆಗ್ಬಹುದು. ಅಂದ್ರೆ ವಿಶೇಷ ಕಾರ್ಯಪಡೆ ಆಗಿರೋದ್ರಿಂದ ಅವರು ಸಿವಿಲ್ ಪೊಲೀಸ್ ಅನ್ನೋ ರೀತಿಯಲ್ಲಿ ಇರಲ್ಲ, ಅವರು ನಾಗರಿಕ ಪೊಲೀಸರಾಗಿರಲ್ಲ, ಅವರು ವಿಶೇಷ ಕಾರ್ಯಪಡೆಯ ಪೊಲೀಸ್ ಆಗಿರೋದ್ರಿಂದ ನೇರವಾಗಿ ಮಾನವ ಹಕ್ಕುಗಳ ದಮನ ಮಾಡುವಂತ ಸಾಧ್ಯತೆಗಳು ಇರ್ತದೆ. ಇದು ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಈಗ ಈ ನಾನು ಆಗ್ಲೇ ಹೇಳಿದೆ, ಈ ಕೋಮು ಗಲಭೆಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ ಕೋಮು ಪ್ರಚೋದನೆಯಿಂದ. ಈ ಜನರಲ್ಲಿ ಕೋಮು ಭಾವನೆಗಳನ್ನ ಮೂಡಿಸುವುದರಿಂದ ಕೋಮು ಗಲಭೆಗಳು ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಅದರಲ್ಲಿ ಎರಡು ಮಾತಿಲ್ಲ. ಅದನ್ನ ತಡಲಿಕ್ಕೆ ಈ ವಿಶೇಷ ಕಾರ್ಯಪಡೆಯಿಂದ ಸಾಧ್ಯ ಆಗತ್ತಾ? ಕೋಮು ಪ್ರಚೋದನೆ ಹೇಗೆ ಪ್ರಾರಂಭ ಆಗುತ್ತೆ ಅಂತಂದ್ರೆ ಒಂದು ಬಹುಸಂಖ್ಯಾತರಲ್ಲಿ ಅಥವಾ ಒಂದು ಮಾಬ್ನ ಮಧ್ಯೆ, ಒಂದು ದೊಡ್ಡ ಜನಸಮೂಹದ ಮಧ್ಯೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ, ಅಥವಾ ಒಂದು ಸಮುದಾಯ ಬಹಳ ದುರ್ಬಲವಾಗಿದೆ, ಅಥವಾ ಒಂದು ಸಮುದಾಯ ಅಪಾಯದಲ್ಲಿದೆ, ಹಿಂದೂ ಸಮುದಾಯ ಅಪಾಯದಲ್ಲಿದೆ, ಹಿಂದೂ ಸಮುದಾಯದ ಹೆಣ್ಮಕ್ಳು ಅಪಾಯದಲ್ಲಿದ್ದಾರೆ, ಈ ರೀತಿಯ ಒಂದು ಆತಂಕವನ್ನ, ಭಯವನ್ನ ಹುಟ್ಟಿಸಿ ಆ ನಂತರ ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತಾರೆ. ಅದನ್ನ ನಿಗ್ರಹಿಸಲಿಕ್ಕೆ ಹೌದು, ಅದನ್ನ ನಿಗ್ರಹಿಸಲಿಕ್ಕೆ ಈ ವಿಶೇಷ ಕಾರ್ಯಪಡೆ ಏನ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಈಗ ಇವತ್ತು ವಿಶೇಷ ಕಾರ್ಯಪಡೆ ಏನಿದೆ ಅದು ಪ್ರಾರಂಭ ಆಯ್ತು, ಉದ್ಘಾಟನೆ ಆಯ್ತು. ವಿಶೇಷ ಕಾರ್ಯಪಡೆ ಉದ್ಘಾಟನೆಯಾದ 2 ಗಂಟೆಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸಂಚಾಲಕರಲ್ಲಿ ಒಬ್ಬರಾಗಿರುವಂತಹ ಇವರು ಶರಣ್ ಪಂಪೆಲ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇದು ವಿಶೇಷ ಕಾರ್ಯಪಡೆ ಹಿಂದೂ ವಿರೋಧಿ ಕಾರ್ಯಪಡೆ ಆಗ್ಬಾರ್ದು, ಆಂಟಿ ಹಿಂದೂ ಫೋರ್ಸ್ ಆಗ್ಬಾರ್ದು ಇದು ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ. ಇದರ ಅರ್ಥ ಏನು? ಬಹುಸಂಖ್ಯಾತರಲ್ಲಿ ಪೊಲೀಸರ ಬಗ್ಗೆ ಭಯವನ್ನ ಹುಟ್ಟಿಸುದು, ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಈಗ ಪೊಲೀಸರು, ಇದು ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಬಂದಿರುವಂತಹ ಟಾಸ್ಕ್ ಫೋರ್ಸ್ ಇದು, ಅಥವಾ ಇದು ಒಂದು ಫೋರ್ಸ್ ಇದು ಅನ್ನುವಂತ ಭಯವನ್ನ ಹುಟ್ಟಿಸುವಂತ ಕೆಲಸವನ್ನ ಈ ಫೋರ್ಸ್ ಏನಿದೆ ಅಥವಾ ವಿಶೇಷ ಕಾರ್ಯಪಡೆ ಏನಿದೆ ಅದು ಸ್ಥಾಪನೆಯಾದಂತ, ಉದ್ಘಾಟನೆ ಆದಂತ 2 ಗಂಟೆಯಲ್ಲಿ ಹೇಳಿಕೆ ಕೊಡ್ತಾರೆ. ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರು ವಿಶೇಷ ಕಾರ್ಯಪಡೆ? ತಗೊಳಕ್ ಸಾಧ್ಯ ಇದೆಯಾ? ತಗೊಂಡಿದ್ದೀವಿ. ಒಂದೇ ಒಂದ್ ಸೆಕೆಂಡ್. ಈಗ ಅವರ ಆ ಹೇಳಿಕೆ ಅದ್ ಹೇಗ್ ಕೋಮು ಪ್ರಚೋದನೆ ಆಗುತ್ತೆ ನವೀನ್? ಈಗ ಅವರು ಶರಣ್ ಪಂಪೆಲ್ ಹೇಳಿಕೆಯನ್ನು ನಾನು ಗಮನಿಸಿದೆ. ಒಂದ್ ಕಡೆಯಲ್ಲಿ ನಾನು ಈ ಕಾರ್ಯಪಡೆಯನ್ನ ಸ್ವಾಗತಿಸ್ತೀವಿ, ಆದ್ರೆ ಇದು ಹಿಂದೂ ವಿರೋಧಿ ಕಾರ್ಯಪಡೆ ಆಗಬಾರದು ಅಂತ, ಅದೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೇಳಿಕೆ ಆಗತ್ತೆ ಹೊರತು ಅದರಲ್ಲಿ ಕೋಮು ಪ್ರಚೋದನೆ ಗೊತ್ತಿಲ್ಲ. ನಂಗೆ ವಕೀಲ ದಿನೇಶ್ ಶೆಟ್ಟಿ ಅವರು ಹೇಳ್ಬೇಕಾಗತ್ತೆ. ಯಾವುದೇ ಭದ್ರತಾ ಪಡೆಯನ್ನ ಅಥವಾ ಯಾವುದೇ ಪೊಲೀಸರನ್ನ ಅಥವಾ ಯಾವುದೇ ಗುಂಪನ್ನ ಅಥವಾ ಯಾವುದೇ ಒಂದು ಸಶಸ್ತ್ರ ಗುಂಪನ್ನ ಒಂದು ಸಮುದಾಯದ ವಿರುದ್ಧ ಎತ್ತಿ ಕಟ್ಟುವಂಥದ್ದು ಅದು ಕೋಮು ಪ್ರಚೋದನೆ ಆಗುತ್ತೆ. ನಾವೇನ್ ಹೇಳ್ಬೇಕು? ಈಗ ನಾವ್ ಹೇಳಿದ್ವಿ, ಈ ಪಡೆ ಏನಿದೆ, ಈ ಪಡೆ ಎಲ್ಲೂ ಕೂಡ ಮಾನವ ಹಕ್ಕುಗಳ ದಮನ ಮಾಡಬಾರ್ದು ಅಂತ ಹೇಳಿದ್ವಿ. ನಾವೇನಾದ್ರೂ ಮುಸ್ಲಿಮರ ಮಾನವ ಹಕ್ಕುಗಳ ದಮನ ಮಾಡಬಾರ್ದು ಅಂತ ಹೇಳಿದ್ವಾ? ಹೇಳಿಲ್ಲ. ನಾವೇನ್ ಹೇಳಿದ್ವಿ? ಯಾವುದೇ ವ್ಯಕ್ತಿಗಳ ಮಾನವ ಹಕ್ಕುಗಳ ದಮನ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿರ್ಬೇಕು. ಅದನ್ನ ಬಿಟ್ಟು ಒಂದು ಸಶಸ್ತ್ರ ಪಡೆಯನ್ನ ಒಂದು ಸಮುದಾಯದ ವಿರುದ್ಧ ಎತ್ತಿ ಕಟ್ಟುವಂಥದ್ದೇನಿದೆ, ಅಥವಾ ನೀವ್ ಹಿಂಗ್ ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳುವ ಮೂಲಕ ಇನ್ನೊಬ್ಬ ವ್ಯಕ್ತಿಯನ್ನ ತೋರಿಸುವಂತದ್ದೇನಿದೆ, ಇದು ಕೋಮು ಪ್ರಚೋದನೆ ಆಗುತ್ತೆ. ಆಲ್ರೆಡಿ ಹಿಂದೆ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ MLC ಗಣೇಶ್ ಕಾರ್ಣಿಕ್ ಅವರು ಹೇಳಿದ್ರು, ಮಂಗಳೂರಿನ 60% ಪೊಲೀಸರು RSS ಶಾಖೆಯಿಂದ ಬಂದವರು ಅಂತ ಹೇಳಿದ್ರು. ನಾವ್ ಹೇಳಿದ್ದಲ್ಲ, ಅದು ಬಿಜೆಪಿಯ MLC ಹೇಳಿರುವಂತದ್ದು. ಅಂತಹ ಸಂದರ್ಭದಲ್ಲಿ ನೀವು ಪೊಲೀಸರನ್ನ ಇನ್ನು ಸ್ಥಾಪನೆ ಆಗಿದ್ದಷ್ಟೇ ಆದ 2 ಗಂಟೆಗಳಲ್ಲಿ ನೀವು ಅದನ್ನ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡ್ಲಿಕ್ಕೆ ನೋಡ್ತೀರಿ, ಒಂದು ಸಮುದಾಯದ ವಿರುದ್ಧ ಎತ್ತಿಕಟ್ಟಿಕ್ ನೋಡ್ತೀರಿ ಅಂತಂದ್ರೆ ಅದು ಕೋಮು ಪ್ರಚೋದನೆ ಅಲ್ವಾ? ಅದು ಖಂಡಿತ ಕೋಮು ಪ್ರಚೋದನೆ ಆಗುತ್ತೆ. ಆ ನಿಟ್ಟಿನಲ್ಲಿ ಮೊದಲ ಪ್ರಕರಣ ಇವತ್ತು ಶರಣ್ ಪಂಪೆಲ್ ಮೇಲೆ ದಾಖಲಾಗಿದೆ.